ಹಾಯ್ ಹೆಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಶುರು ಮಾಡೋಣ. ಸೊ ಈ ವ್ಲಾಗ್ ಬಂದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಸೊ ಮಾರ್ನಿಂಗ್ ಟು ಈವ್ನಿಂಗ್ವರೆಗೂ ನನ್ನ ರೋಟೀನ್ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇದು ಬಂದು ಅಂದರೆ ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಲ್ಪ ಟಿಫನ್ ಅಂತ ಮಾಡಿಕೊಂಡು ನಮ್ಮ ಮನೆಯವರು ಬೆಂಗಳೂರಿಗೆ ಹೋಗೋ ಥರ ಇತ್ತು, ಹೋಗಬೇಕು ಅಂತಂದು. ಸೊ ಅವರು ಸಹ ಬೆಂಗಳೂರಿಗೆ ಹೊರಟ್ರು. ಇನ್ನು ನಾನು ತಾತ ಇಬ್ಬರು, ಅಮ್ಮ ಒಬ್ಬಳು, ಮೂವರಲ್ಲ. ಅದಕ್ಕೋಸ್ಕರ ಏನಾದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅವಲಕ್ಕಿ ಮಾಡ್ಕೊಂಡಿದ್ದೆ. ಸೊ ಟಿಫನ್ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಅಮ್ಮಗೆ ತಲೆಗೆ ಸ್ವಲ್ಪ ಎಣ್ಣೆ ಇಟ್ಟು ಡ್ರೆಸ್ ಚೇಂಜ್ ಮಾಡ್ತಾಯಿದ್ದೀನಿ. ಅಂದರೆ ಅವಳು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡಿದ್ಲು. ಆದ್ದರಿಂದ ಹೆಂಗೂ ಸ್ವಲ್ಪ ಬಿಸಿಲು ಬಂದಿದೆಯಲ್ಲ ಇವತ್ತು, ಸ್ವಲ್ಪ ಸ್ನಾನ ಮಾಡಿಸೋಣ ಅಂದ್ಬಿಟ್ಟು ತಲೆಗೆಲ್ಲ ಎಣ್ಣೆ ಇಡ್ತಾಯಿದ್ದೀನಿ. ಅಂದರೆ ಒಂದು 3-4 ದಿವಸದಿಂದ ಫುಲ್ಲು ಜಡಿ ಥರ ಆಗಿಬಿಟ್ಟಿತ್ತಲ್ಲ, ಸೈಕ್ಲೋನ್ ಥರ ಆಗಿತ್ತು. ಸೊ ಯಾವುದೇ ಥರ ಬಿಸಿಲಿಲ್ಲ. ಇವತ್ತೊಂದು ಸ್ವಲ್ಪ ಬಿಸಿಲು ಬಂದಿದೆ. ಆ ಒಂದು ಕಾರಣಕ್ಕೋಸ್ಕರ ತಲೆಗಳಿಗೆಲ್ಲ ಎಣ್ಣೆ ಇಟ್ಕೊಂಡು ಮಧ್ಯಾಹ್ನ ಸಂಜೆ ಹಂಗೆ ಒಂದು 3 ಗಂಟೆ ಹಂಗೆ ಸ್ನಾನ ಮಾಡಿಸಿದ್ರೆ ಸರಿ ಹೋಗುತ್ತೆ ಅಂದ್ಕೊಂಡು ಅವ್ಳಿಗೂ ಸಹ ತಲೆ ತುಂಬ ಎಣ್ಣೆ ಇಟ್ಟು ಅವ್ಳಿಗೂ ತಲೆ ಬಚ್ಚಿ ಇದ್ದೀನಿ. ಅಂದರೆ ಕೂದಲು ಸ್ವಲ್ಪ ಬೆಳ್ಕೊಂಬಿಟ್ಟಿರೋದ್ರಿಂದ ಅವಳಿಗೆ ತಲೆ ಬಾಚ್ಕೊಂಡ್ರೇ, ಇಲ್ಲಾಂದರೆ ಒಂಥರ ನೋಡಲಿಕ್ಕೇ ಆಗಲ್ಲ. ಇನ್ನೂ ಸ್ವಲ್ಪ ಬೆಳಿಬೇಕು ಕೂದಲು, ಅಷ್ಟೊಂದು ಕೈಗೆ ಸಿಗೋ ಥರ ಇಲ್ಲ. ಬಟ್ ಜುಟ್ಟು ಹಾಕಿ ಕ್ಲಿಪ್ಗಳು ಹಾಕಿ ಹಂಗೆ ಮ್ಯಾನೇಜ್ ಮಾಡ್ಕೋತೀನಿ. ಒಂಚೂರು ಇನ್ನೊಂದು ಸ್ವಲ್ಪ ದಿನ ಆದರೆ ಕೂದಲೆಲ್ಲ ಚೆನ್ನಾಗಿ ಬೆಳ್ಕೊಳ್ಳುತ್ತೆ, ಆಗ ಕ್ಲೀನಾಗಿ ಜುಟ್ಟು ಹಾಕ್ಕೋಬೋದು. ಬಟ್ ಈಗ ಕೆಲವೊಂದಷ್ಟೇ ಸಿಗೋದಿಲ್ಲ ಕೂದಲು, ಪುಡಿ ಕೂದಲು ಒಂದು ಸ್ವಲ್ಪ ಇದೆ. ಸೊ ಅದಕ್ಕೆಲ್ಲ ಕ್ಲಿಪ್ ಹಾಕ್ಕೊಂಡು ನಾನು ಮ್ಯಾನೇಜ್ ಮಾಡ್ಕೋತೀನಿ. ಸೊ ಹಾಗೆಯೇ ಇನ್ನು ಇವಳಿಗೂ ಸಹ ಹೇರ್ ಸ್ಟೈಲ್ ಆಯಿತು, ಇವಳಿಗೂ ತಲೆ ಬಾಚಿ ನಾನು ಸಹ ತಲೆಗೆ ಎಣ್ಣೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಕೆಳಗಡೆ ಒಂದು ಪಾಪು ಬಂದಿತ್ತು, ಅಂದರೆ ಕೂದಲೇನೋ ಕೊಡಲಿಕ್ಕೆ ಅಂತಂದ್ಬಿಟ್ಟು ಅವ್ರು ಹೋಗ್ತಾಯಿದ್ರು ಮುಂದೆ ಅವ್ರು ಮಾಡ್ಕೊಬರೋಕ್ಕೆ. 5 ತಿಂಗಳ ಮಗು, ಚಿಕ್ಕ ಪಾಪು. ಅದಕ್ಕೋಸ್ಕರ ಅವಳನ್ನೇ ನೋಡ್ತಾ ಇದ್ದಾಳೆ. ಅಲ್ಲಿ ಒಂಚೂರು ಸ್ವಲ್ಪ ಓಪನ್ ಇದೆ, ಇದರಲ್ಲಿ ನೋಡ್ತಾ ಇದ್ದಾಳೆ ಅಮ್ಮ. ಪಾಪು ಬಂತು ಮಮ್ಮಿ, ಪಾಪು ಬಂತು ಅಂತ ಅಂದ್ಬಿಟ್ಟು ಆ ಮಗನ ನೋಡಿಕೊಂಡು ಏನೇನೋ ಹೇಳ್ತಾ ಇದ್ದಾಳೆ. ಲಾಸ್ಟಿಗೆ ಅವರೆಲ್ಲ ಓಡೋ ಟೈಮ್ಗೆ ಇವಳಿಗೂ ತಲೆ ಬಾಚಿ ನಿಂತ್ಕೊಂಡಿದ್ಲು. ಕೆಳಗಡೆ ಹೋದ್ಲು, ಇವಳು ಸಹ ಓಡ್ಬಿಟ್ಲು ಅವ್ರ ಜೊತೆಗೇ. ಗೊತ್ತಿರಲಿಲ್ಲ ಅವಳನ್ನೂ ಕರ್ಕೊಂಡು ಹೋಗ್ತಾರೆ ಅನ್ನೋದು ಗೊತ್ತಿರಲಿಲ್ಲ. ಅಟ್ಲೀಸ್ಟ್ ಚೆನ್ನಾಗಿರೋ ಬಟ್ಟೆ ಆದರೂ ಹಾಕಿ ಕಳಿಸ್ತಿದೆ. ಕೆಳಗಡೆ ಅಂತಂದ್ಬಿಟ್ಟು ಆಡಲಿಕ್ಕೆ ಅಂತ ಹೋದ್ಲು, ಅವರು ಹಂಗೆ ಕರ್ಕೊಂಡು ಹೋದ್ರು ಕಾರಲ್ಲಿ. ಸರಿ ಎಲ್ಲಾದರೂ ಹೋಗಲಿ ಬಿಡು, 1 ಅವರಲ್ಲಿ ಬಂದುಬಿಡ್ತಾರೆ ಅಂತ ಹೇಳಿದ್ರು. ಹೋಗಲಿ ಬಿಡು, ಅಷ್ಟರಲ್ಲೇ ಕೆಲಸ ಇದೆ, ನನಗೊಂಚೂರು ಮಾಡ್ಕೊಳ್ಳೋಣ ಅಂತ ನಾನು ಸುಮ್ಮನೆ ಆದೆ. ಹಾಗೆಯೇ ಇಲ್ಲಿ ನನಗೂ ಸಹ ಫುಲ್ಲು ತಲೆನೋವ್ತಿತ್ತು. ಬೆಳಗ್ಗೆನೇ ಒಂಚೂರು ಎಣ್ಣೆ ಇಟ್ಕೊಬಿಡೋಣ ಅಂತಂದ್ಬಿಟ್ಟು ಎಣ್ಣೆ ಎಲ್ಲ ಕ್ಲೀನಾಗಿ ಇಟ್ಕೋತಾ ಇದ್ದೀನಿ. ಅಂದರೆ ಊರಿಗೆ ಹೋಗಬೇಕು ಅಂತ ಹೇಳಿದ್ನಲ್ಲ, ಊರಿಗೆ ಹೋಗಿದ್ದ ದಿವಸ ಅಂದರೆ ಇಲ್ಲಿ ನಾನು ಭಾನುವಾರ ತಲೆಗೆ ಸ್ನಾನ ಮಾಡಿದ್ದೆ. ಸೊ ಅವಾಗೂ ಸಹ ತಲೆ ಹಿಂಗೆ ಏನೋ ಚಿಕ್ಕ ಬಿಡಿಸ್ಕೊಳ್ಳೋದಕ್ಕೆ ಟೈಮ್ ಇರಲಿಲ್ಲ, ಒಂದು ನಾಟ್ ಹಾಕ್ಕೊಂಡು ಹೊರಟ್ಬಿಟ್ಟೆ. ಮತ್ತು ಆ ಕಡೆಯಿಂದ ಬರಬೇಕಾದ್ರೆ ಭಾನುವಾರ ಸಂಜೆನೇ ಅಲ್ಲಿ ಹಿಲ್ಸ್ ಹತ್ರ ಹೋಗಿದ್ವಲ್ಲ, ಫಾಲ್ಸ್ ಹತ್ರ ಹೋಗಿದ್ವಲ್ಲ, ಅಲ್ಲೂ ಸಹ ಅಷ್ಟೇ ಸ್ವಲ್ಪ ಎಲ್ಲ ನೆಂದು ಒಂದು ಸ್ವಲ್ಪ ತಲೆ ತೇವ ಹಾಗೇ ಇತ್ತು. ಆವತ್ತು ಮಾರನೇ ದಿನವೂ ಸಹ ನಾನು ಹಾಗೆ ತಲೆ ಚಿಕ್ಕನ್ನೋದು ಬಿಡಿಸ್ದೆ. ಅದು ಮತ್ತೇನೋ ಸೋಮವಾರ ತಲೆ ನಾಟ್ ಹಾಕ್ಕೊಂಡೇ ಬಂದೆ. ತಲೆ ಚಿಕ್ಕ ಬಿಡಿಸ್ದೆ ಊರಿಗೆ ಬಂದಿದ್ದೀನಿ. ಎಷ್ಟು ಗ್ರೇಟ್ ನೋಡಿ ನಾನು. ಸೊ ಟೈಮ್ ಇರಲಿಲ್ಲ ಚಿಕ್ಕ ಬಿಡಿಸ್ಲಿಕ್ಕೆ, ಸುಮ್ಮನೆ ಇನ್ಯಾನೋ ಬಿಡು ಅಂತ ಅಂದ್ಬಿಟ್ಟು ನಾನು ಸಹ ಅದೇ ಥರ ಒಂದು ನಾಟ್ ಹಾಕ್ಕೊಂಡು ಬಂದುಬಿಟ್ಟೆ. ಮನೆಗೆ ಬಂದೆ. ಇಲ್ಲಿ ಬೆಳಗ್ಗೆನೇ ವಿಪರೀತ ತಲೆನೋವ್ತಿತ್ತು. ಸೊ ಒಂಚೂರು ತಲೆಗೆ ಎಣ್ಣೆ ಇಟ್ಕೊಬಿಡೋಣ, ಸರಿ ಹೋಗುತ್ತೇನೋ ಅಂತಂದ್ಬಿಟ್ಟು ತಲೆಗೆಲ್ಲ ಎಣ್ಣೆ ಇಟ್ಕೊಂಡು ನಾನು ಸಹ ಕ್ಲೀನಾಗಿ ಒಂದು ನಾಟ್ ಹಾಕ್ಕೊಂಡೆ. ಹಾಗೆಯೇ ಇಲ್ಲಿ ಒಂದು ಸ್ವಲ್ಪ ರೋಸಿಗೂ ಸಹ ಹೇರ್ ಕಟ್ ಮಾಡೋದಿತ್ತು. ಅವಳಿಗೂ ಒಂಚೂರು ಈ ನಡುವೆ ಅಂದರೆ ಅವಳಿಗೆ ಒಂದು 2-3 ದಿವಸದಿಂದ ತಲೆ ಅದಕ್ಕೆ ಕೂದಲು ಬಾಚದೆ ಬಿಟ್ಟಿದ್ದೀವಿ ಅಂತಂದರೆ ಫುಲ್ಲು ಚಿಕ್ಕಾಗಿ ಎಲ್ಲ ಒಂಥರ ಗಂಟು ಆಗೋಗ್ಬಿಟ್ಟಿತ್ತು ಅಲ್ಲಲ್ಲಿ. ಅದು ಗಂಟಾದರೆ ಮತ್ತೆ ಅದನ್ನು ಬಿಡಿಸೋದಕ್ಕಾಗಲ್ಲ, ಜಾಸ್ತಿ ಸೆನ್ಸಿಟಿವ್ ಸ್ಕಿನ್ ಅದಕ್ಕೆ, ತುಂಬ ಅಂದರೆ ತುಂಬ ಸೆನ್ಸಿಟಿವು. ಅದರಿಂದ ಒಂಚೂರು ಏನಾದರೂ ಚುಳ್ಳು ಅನ್ನೋ ಥರ ಇತ್ತು ಅಂದರೆ ಮತ್ತೆ ಅಲ್ಲೆಲ್ಲ ರೆಡ್ಡಾಗಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನಾಟ್ ಹಾಕ್ಕೊಂಬಿಟ್ಟಿತ್ತೆಲ್ಲ, ಕೂದಲೆಲ್ಲ ಗಂಟಾಗ್ಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಗಂಟಾಯಿತು ಅಂತಂದರೆ ಕಷ್ಟ ಇದೆ, ತುಂಬಾ ಕಷ್ಟ ಇದೆ ಬಿಡಿಸೋದು. ಅದಕ್ಕೋಸ್ಕರ ಒಂಚೂರು ಹೇರ್ ಕಟ್ ಮಾಡಿಬಿಡೋಣ ಅದಕ್ಕೂ ಅಂತಂದ್ಬಿಟ್ಟು ನಾನೇನೇ ಕಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಫುಲ್ಲು ಬೋಡ್ಸ್ಬಿಟ್ಟೆ ಅದು ಏನೋ ಮಾಡೋಕ್ಕೋಗಿ ಏನೋ ಮಾಡೋಕ್ದೆ ಲಾಸ್ಟ್ಗೆ. ಒಟ್ಟಿನಲ್ಲಿ ಅದು ಹೇರ್ ಏನಾದರೂ ಫುಲ್ಲು ಅದಕ್ಕೆ ಕಟ್ ಮಾಡಿದ್ದೀವಂದರೆ ಅದನ್ನು ನೋಡೋದಕ್ಕೇ ಆಗಲ್ಲ, ಆ ಥರ ಆಗೋಗುತ್ತೆ. ಸೊ ಅದಕ್ಕೂ ಒಂಚೂರು ಎಣ್ಣೆ ಎಲ್ಲ ಇಟ್ಟು
ಆಮೇಲೆ ಅಂದರೆ ಟ್ರಿಮ್ಮರ್ ತರೋದಕ್ಕೆ ಕೇಳಿದ್ದೆ, ಅದು ತೊಗೊಂಬಂದರು. ಬಟ್ ಶೇವಿಂಗ್ ಮಾಡ್ಕೊಳ್ಳೋ ಅಂತ ತೊಗೊಂಬಂದೆ. ಏರ್ ಕಟ್ ಇದಕ್ಕೆ ರೋಸಿಗೆ ಏರ್ ಕಟ್ಗೆ ಒಂಚೂರು ಅದು 0% ಸಹ ಅದು ತಡೆಯೋದಿಲ್ಲ. ಅದು ಜಸ್ಟ್ ಶೇವಿಂಗ್ ಏನಾದರೂ ಮಾಡ್ಕೊಳ್ಳೋ ಥರ ಇತ್ತು ಅಂದರೆ ಮಾತ್ರ ಅದು ಅದಕ್ಕೆ ಯೂಸ್ ಆಗ್ತಿತ್ತು. ಅದ್ರಲ್ಲಿ ಟ್ರೈ ಮಾಡಿ ನೋಡಿದೆ, ಬಟ್ ಆಗಲೇ ಇಲ್ಲ. ಸರಿ ಬಿಡು ಅಂತ ಕತ್ರಿ ತಗೊಂಡು ಕತ್ರಿಯಲ್ಲೇ ಎಲ್ಲ ಕ್ಲೀನಾಗಲ್ಲ, ನನಗೆ ಬರೋ ಹಾಗೆ ಕಟ್ ಮಾಡಿಬಿಟ್ಟೆ. ಪಾಪ ಒಂಥರ ನೋಡೋದಕ್ಕೇ ಆಗ್ತಾಯಿಲ್ಲ. ಅದು ಏನಕ್ಕಾದರೂ ಕಟ್ಟಿಂಗ್ ಮಾಡಿಬಿಟ್ನೋ ಅಂತ ಅನಿಸ್ಬಿಡ್ತು. ಏರ್ ಕಟ್ ಕಳಿಸ್ಬೋದು, ಬಟ್ ಇವರು ಟೈಮಿಗೆ ಸಿಗೋಲ್ಲ, ಏನಿಲ್ಲ. ನಮ್ಮ ಮನೆಯವರು ಒಂದು ಸಲ ಹೇಳಿದ್ರೆ ಅದನ್ನು ಇವತ್ತು ಹೇಳಿದ್ರೆ ನಾಳೆನೇ ಮಾಡೋದು. ಹೇಳಿ ಸಾಕಾಯಿತು. ಅದಕ್ಕೋಸ್ಕರ ಇವ್ರು ಕರ್ಕೊಂಡು ಹೋಗೋಲ್ಲ, ಏನೂ ಇಲ್ಲ ಅಂದ್ಬಿಟ್ಟು ನಾನೇ ಏರ್ ಕಟ್ ಮಾಡಿಬಿಟ್ಟೆ. ಪಾಪ ಒಂದು ನೋಡೋದಕ್ಕೇ ಒಂಥರ ಬೇಜಾರಾಗ್ತಾಯಿದೆ ನಾಯಿ ಇದನ್ನು ನೋಡಲಿಕ್ಕೆ. ರೋಸಿನ ಇದು ಅಂತ ಅನ್ನಿಸ್ತೈತೆ. ಬಟ್ ಏನು ಮಾಡೋದು, ಒಂದಿನ ಅದಕ್ಕೆ ಕ್ಲೀನಾಗಿ ಅಂದರೆ ತಲೆ ಬಾಚಲಿಲ್ಲ ಅಂದರೆ, ದಿನ ಬಾಚಲಿಲ್ಲದಿದ್ರೂ ಒಂದಿನ ಬಿಟ್ಟು ಒಂದಿನ ಆದರೂ ಬಾಚ್ಕೊಬೇಕು. ಇಲ್ಲ ಅಂದರೆ ಅದು ಫುಲ್ಲು ಕೂದಲೆಲ್ಲ ನಾಟ್ ಹಾಕ್ಕೊಂಬಿಟ್ಟು ಗಂಟುಗಳಾಗೋಗ್ಬಿಡುತ್ತೆ. ಆ ಗಂಟು ಆಯಿತು ಅಂದರೆ ಮತ್ತೆ ಬಿಡಿಸೋದಕ್ಕೇ ಆಗಲ್ಲ. ಗಂಟಾಯಿತು ಅಂದರೆ ಈ ಥರ ಕತ್ತರಿ ಎತ್ಕೊಂಡು ಕಟ್ ಮಾಡೋದೇ ಕೆಲಸ. ಸೊ ನೆಕ್ಸ್ಟ್ ಇನ್ನೊಂದು ಸಲ ಕೂದಲು ಚೆನ್ನಾಗಿ ಬಂದಮೇಲೆ ಕ್ಲೀನಾಗಿ ಬಾಚ್ಕೊಳ್ಳೋಣ, ಡೇ ಬೈ ಡೇ ಬಾಚ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಹಾಗೆ ಇಲ್ಲಿ ಗಿಡಗಳೆಲ್ಲ ಒಂದು ಸ್ವಲ್ಪ ಅಂದರೆ ಹಣ್ಣು ಬರ್ಬಿಟ್ಟಿತ್ತು ಎಲೆಗಳೆಲ್ಲ, ಅದೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಗಿಡ ಈ ಕಡೆ ಇಟ್ಕೊಂಡಿದ್ದೆ. ಸೊ ಯಾರೋ ಅನ್ನೋದು ಗೊತ್ತಿಲ್ಲ, ನಾವು ಊರಲ್ಲಿ ಇಲ್ಲದೇ ಇರಬೇಕಾದ್ರೆ, ಇಲ್ಲ ಮನೇಲಿ ಇಲ್ಲದೇ ಇರಬೇಕಾದ್ರೆ ಕಿತ್ಕೊಂಡು ಹೋಗಿದ್ದಾರೆ. ಅದು ಯಾರ ಕೈ ಬಿತ್ತೋ ಏನೋ, ಆ ಗಿಡ ಅಲ್ಲೇ ಏನಾಯಿತು, ಬೆಳವಣಿಗೆನೇ ಇಲ್ಲ. ಆ ಕಡೆ ಇರೋ ಗಿಡ ನೋಡಿ, ಈ ಕಡೆ ಇರೋ ಗಿಡ ನೋಡಿ, ಅದಷ್ಟಕ್ಕಷ್ಟೇ ಸ್ಟಾಪ್ ಆಗೋಯ್ತು. ಇದೊಂಚೂರು ಹಂಗೆ ಚೆನ್ನಾಗಿ ಗ್ರೋತ್ ಆಗಿದೆ. ಇನ್ನು ಇದನ್ನೇನು ಮಾಡೋದಕ್ಕಾಗಲ್ಲ. ಅದೇ ಸ್ವಲ್ಪ ತೆಗೆದು ಮಣ್ಣು ಏನಾದರೂ ತೆಗೆದು ಸ್ವಲ್ಪ ಏನಾದರೂ ಚೇಂಜ್ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಆಗಿದ್ದೀನಿ. ಈ ಥರ ಏನಾದರೂ ಗಿಡದ ಕೆಲಸ ಇತ್ತು ಅಂದರೆ ಇದು ಅಮ್ಮ ಬರಬೇಕಾದ್ರೇ ಮಾಡಿಕೊಡ್ಬೇಕಿನ್ನು ನನಗಷ್ಟು ಅದು ಗಿಡದ ಪಾಟಲ್ಲಿ ಏನದು ಮಣ್ಣೆಲ್ಲ ತೆಗೆದು ಕ್ಲೀನ್ ಮಾಡೋಕ್ಕೆ ನನಗಷ್ಟು ಬರಲ್ಲ. ನಮ್ಮಮ್ಮ ಬಂದಾಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಡ್ತಾರೆ. ಅಂಥವ್ರಿಗೂ ಇವಾಗ ಸ್ವಲ್ಪ ಹಣ್ಣು ಬಾರಿರೋ ಅಂಥ ಎಲೆಗಳು ಮಾತ್ರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಹಾಗೆಯೇ ಇಲ್ಲಿ ಸ್ವಲ್ಪ ಕಿಟಕಿ ಎಲ್ಲ ಒಂದು ಸ್ವಲ್ಪ ಕ್ಲೀನ್ ಮಾಡೋದು ಇತ್ತು. ಹಾಗೆ ಕಿಟಕಿನೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂದರೆ, ಈ ಜಾಸ್ತಿ ಚಳಿ ಇತ್ತಲ್ಲ, ಈ ಕಿಟಕಿ ಡೋರ್ಸ್ ಏನೋ ತೆಗೆದೆ ನಾನು ಒಳಗಡೆನೇ ಕಿಟಕಿ ಹಾಕ್ಕೊಂಡೆ ಅಡುಗೆ ಮಾಡಿ. ಆ ಬೇಗೆ ಒಂಥರ ಎಲ್ಲ ಕಿಟಕಿ ಒಂಥರ ಆಗೋಗ್ಬಿಟ್ಟಿತ್ತು. ಅದು ಬೇರೆ ಅಡುಗೆ ಮಾಡೋ ಕಡೆ ಕಿಟಕಿ ಗೊತ್ತಲ್ಲ, ಜಿಡ್ಡು ಥರ ಅಲ್ಲಲ್ಲಲ್ಲಿ ಒಂದೊಂದು ಡಾಟ್ ಥರ, ಯೆಲ್ಲೋ ಕಲರ್ ಡಾಟ್ ಥರ ಇತ್ತು. ಆ ಥರ ಯೆಲ್ಲೋ ಕಲರ್ ಡಾಟ್ ಬಿತ್ತು ಅಂದರೆ ನನಗೆ ಭಯ ಜಾಸ್ತಿ. ಯಾಕಂತಂದರೆ ಮತ್ತೆ ಅದನ್ನು ಎಷ್ಟು ಉಜ್ಜಿದ್ರೂ ಅದು ಹೋಗಲ್ಲ, ಕೈ ನೋವು ಬರುತ್ತೆ. ಅದಕ್ಕೆ ಒಂದು ಸ್ವಲ್ಪ ಇದ್ದಂಗೆ ಕ್ಲೀನ್ ಮಾಡ್ಕೊಬಿಡೋಣ, ನೋಡೋಕ್ಕೂ ಬೇಜಾರು ಅಂತಂದ್ಬಿಟ್ಟು ಕಿಟಕಿ ಕೆಲ್ಸಕ್ಕೆ ಹಿಡ್ದೆ. ಏನು ಕೆಲಸನೂ ಅಷ್ಟೇ ಕೆಲಸನೂ ಏನೂ ಇರಲಿಲ್ವಲ್ಲ, ಯಾಕೆ ಫ್ರೀಯಲ್ಲಿರೋದು ಅಂತಂದ್ಬಿಟ್ಟು ಕಿಟಕಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೆ. ಸ್ವಲ್ಪ ಇದ್ದಂಗೆ ಮಾಡ್ಕೊಂಬಿಡ್ಬೇಕು, ಇಲ್ಲಾಂದರೆ ಜಾಸ್ತಿ ಆಯಿತು ಅಂದರೆ ನಮಗೇನೆ ಕಷ್ಟ ಅಲ್ಲ. ಅದೇ ಥರ ಸುಮ್ಮನೆ ಯಾವಾಗಿದ್ರೂ ನನಗೆ ತಪ್ಪಲ್ಲ ಇದು ಕೆಲಸ ಅಂತಂದ್ಬಿಟ್ಟು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಸುಮ್ಮನೆ ಮನೆ ನೋಡೋದಕ್ಕೆ ದೊಡ್ಡದಾಗಿ ಚೆನ್ನಾಗಿದೆ ಅಂತ ಅನ್ಕೊತಾರಷ್ಟೇ ಈಚೆ, ಬಟ್ ಎಷ್ಟು ಚೆನ್ನಾಗಿದೆ ಮನೆ ಅಷ್ಟು ಕೆಲಸ ಇರುತ್ತೆ. ಏನಕ್ಕಾದರೂ ಇಷ್ಟು ಅಂದರೆ ಅಷ್ಟು ದೊಡ್ಡದಂತಲ್ಲ, ಕೆಲಸ ದೊಡ್ಡ ಮನೆ ಅಂದಮೇಲೆ ಕೆಲಸ ಇದ್ದಿದ್ದೆಲ್ಲ ನನಗೆ ದೊಡ್ಡ ಮನೆಯೇ ಅಂತ ಅನ್ನಿಸ್ತು. ಯಾಕಂತಂದರೆ ಈ ಕಡೆ ಆ ಕಡೆ ರೂಮು, ಹಾಲು, ಮಗಳನ್ನ ಹಾಕ್ಕೊಂಡು ಕ್ಲೀನ್ ಮಾಡೋದಕ್ಕೆ ನನಗೆ ಅಪ್ಪ ಅಂತ ಅನಿಸುತ್ತೆ. ಸೊ ಅದೇ ಹೇಳಿದ್ನಲ್ಲ, ಮನೆ ಎಷ್ಟು ದೊಡ್ಡದಾಗಿದ್ದರೆ ಅಷ್ಟು ಕೆಲಸ ಇರುತ್ತೆ, ಅಷ್ಟು ಎಲ್ಲ ಮೇಂಟೆನೆನ್ಸು ಮೇಯ್ನ್ ನಮ್ಮ ಕೈಯಲ್ಲಿರುತ್ತೆ ಅಷ್ಟೇ. ಮಾಡಿದ್ರು ನಮ್ಮದೇ, ಮಾಡದೇ ಇದ್ದರೂ ನಮ್ಮದೆಲ್ಲ. ಸೊ ಮಾಡಿದ್ರೆ ಕ್ಲೀನಾಗಿರುತ್ತೆ, ಮಾಡದೇ ಇದ್ದರೆ ಗಬ್ಬಾಗಿರುತ್ತೆ. ಸೊ ಆ ಥರ ಗಬ್ಬಾಗಿ ಇರೋವರೆಗೂ ಬಿಡೋದು ಬೇಡ ಅಂತ ಇಷ್ಟಿಷ್ಟೇ ಒಂಚೂರು ಕೆಲಸ ಫ್ರೀ ಇರಬೇಕಾದ್ರೆ ಸ್ವಲ್ಪನೇ ಕೆಲಸ ಮಾಡ್ಕೋತೀನಿ. ಅದೇ ರೀತಿಯೇ ಸ್ವಲ್ಪ ಕಿಟಕಿ ಎಲ್ಲ ಒರೆಸ್ಕೊಬಿಡೋಣ. ಯಾವಾಗಲೂ ತೊಳ್ಕೊತಾ ಇದ್ದೆ, ಇದನ್ನು ಕ್ಲೀನಾಗೆಲ್ಲ ಉಜ್ಜಿಕೊಂಡು ತೊಳ್ಕೊತಾ ಇದ್ದೆ. ಬಟ್ ಈ ಸಲ ಒಂದು ಸ್ವಲ್ಪ ತೊಳ್ಕೊಳೋದು ಬೇಡ, ಒರೆಸ್ಕೊಬಿಡೋಣ ಅಂತ ಒರೆಸ್ಕೊತಾ ಇದ್ದೀನಿ. ಯಾಕಂದರೆ ಬಿಸಿಲಿರಲಿಲ್ಲ, ಇವತ್ತೇ ಬಿಸಿಲು ಬಂದಿರೋದು. ಮತ್ತೆಲ್ಲ ಬಾಗಿಲಲ್ಲೆಲ್ಲ ರಚ್ ಮಾಡಿಕೊಂಡು ಅಲ್ಲೆಲ್ಲ ತೊಳ್ಕೊಂಡು ಅಷ್ಟು ಪೇಷನ್ಸ್ ಇರಲಿಲ್ಲ ನನಗೆ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಟೈಮ್ ನಾನು ಬೇಕಾದರೆ ತೊಳ್ಕೊಳ್ಳೋಣ ಅಂತಂದ್ಬಿಟ್ಟು ಒರೆಸ್ಕೊತಾ ಇದ್ದೀನಿ. ನನಗೇನೋ ಒರೆಸ್ಕೊಂಡಿದ್ದೇ ಬೆಸ್ಟು ಅಂತ ಅನ್ನಿಸ್ತು, ತೊಳೆಯೋದಕ್ಕಿಂತ. ಸುಮ್ಮನೆ ತೊಳೆಯೋದಕ್ಕೆ ಹೋಗಿದ್ರೆ ಬಟ್ಟೆ ಎಲ್ಲ ನೆನೆಸ್ಕೊಂಡು ಪದೀತಿ ಆಗ್ತಾಯಿತ್ತು. ಸೊ ನನಗೆ ಅನಿಸಿದ್ದು ಒರೆಸ್ಕೊಂಡಿದ್ದೇ ಮೇಲು, ಕ್ಲೀನಾಗೂ ಆಯಿತು, ಬೇಗನೂ ಕೆಲಸ ಮುಗೀತು ಅಂತ ಅನ್ನಿಸ್ತು. ಸೊ ಅದಾದಮೇಲೆ
ಸಂಜೆ ವ್ಲಾಗ್ ಸಂಜೆಯಿಂದ ಶುರು ಮಾಡಿದೆ ನಾನು. ಮತ್ತೆ ಅಮ್ಮ ಬಂದಳು, ಅಮ್ಮನ ಅವಳಿಗೆ ಊಟ ಮಾಡಿಸಿ ಮಲಗಿಸ್ಬಿಟ್ಟಿದ್ದೆ. ಸೊ ಅದಾದಮೇಲೆ ನಾನು ಸಂಜೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಕಡ್ಡಿ ಹಚ್ಬಿಡೋಣ, ಮಂಗಳವಾರ ಅಲ್ಲ ಇವತ್ತು, ಅದರಿಂದ ಎಲ್ಲ ಕ್ಲೀನಾಗಿದೆ ಮನೆ ಅಂದ್ಬಿಟ್ಟು ಕಡ್ಡಿ ಹಚ್ತಿದ್ದೆ. ಅಮ್ಮನೂ ಸಹ ಮಲಗಿದ್ದಾಳೆ, ಇನ್ನೂ ಎದ್ದಿಲ್ಲ ಅವಳು. ಅಲ್ಲಿ ಅವರು ಫಂಕ್ಷನ್ ಅಲ್ಲಿ ಅಂದರೆ ಮನೆ ದೇವಸ್ಥಾನಕ್ಕೆ ಹೋಗಿದ್ರು ಅಂತ ಹೇಳಿದ್ನಲ್ಲ ಪಕ್ಕದ ಮನೆಯವರು, ಅವ್ರ ಜೊತೆ ಹೋಗಿ ಬಂದು ಸ್ವಲ್ಪ ಊಟ ಮಾಡಿಕೊಂಡು ಮಲಗಿಬಿಟ್ಲು, ಇನ್ನೂ ಎದ್ದಿಲ್ಲ. ಸೊ ಅವಳು ಎದ್ದೊಳೋದ್ರೊಳಗಡೆ ನಾನು ಸಹ ಏನಾದರೂ ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ನಮ್ಮ ಮನೆಯವರು ಫೋನ್ ಮಾಡಿದ್ರು, ಚಿಕನ್ ತೊಗೊಂಬರ್ತಾ ಇದ್ದೀನಿ ಅಂತಂದ್ಬಿಟ್ಟು. ಬೇಡ, ಇವಾಗ ತಾನೇ ಪೂಜೆ ಮಾಡಿದೆ ಅಂತ. ಇಲ್ಲ, ತೊಗೊಂಬಂದ್ಬಿಟ್ಟೆ, ಇಲ್ಲಿ ಹತ್ತತ್ರ ಬರ್ತಾಯಿದ್ದೀನಿ ಅಂತ. ಸೊ ಇನ್ನು ತೊಗೊಂಬಂದ್ಬಿಟ್ಟೆ ಅಂತಂದಮೇಲೆ ಇನ್ನೇನು ಮಾಡೋದಕ್ಕಾಗುತ್ತೆ ಅಂತಂದ್ಬಿಟ್ಟು ದೇವ್ರ ಮನೆ ಬಾಗಿಲು ಹಾಕ್ಕೊಂಡು ನಾನು ಸಹ ಅಡುಗೆ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ರೆಡಿ ಮಾಡ್ಕೋತಾ ಇದ್ದೆ. ಹಾಗೆಯೇ ನೋಡಿದ್ರೆ ನೀರು ಖಾಲಿಯಾಗಿತ್ತು ಅಡುಗೆ ಮಾಡಲಿಕ್ಕೆ ಅಂತಂದ್ಬಿಟ್ಟು. ಆಮೇಲೆ ಈಚೆ ನೋಡಿದ್ರೆ ಮಳೆ ಬೀಳ್ತಾಯಿದೆ. ಏನು ಮಾಡೋದು, ನೀರು ಬೇಕೇ ಬೇಕು. ಕರೆಂಟ್ ಬೇರೆ ಹೋಗ್ಬಿಟ್ರೆ ಮತ್ತೆ ನನಗೆ ಮಿಕ್ಸಿಗೆ ಹಾಕ್ಸ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಮಳೆಯಲ್ಲೇ ಛತ್ರಿ ತೊಗೊಂಡೋದೆ. ನೀರು ತಗೊಂಬಂದ್ಬಿಡೋಣ ಮೇಯ್ನು ಅಂತಂದ್ಬಿಟ್ಟು. ನೀರಿದ್ರೇ ಅಲ್ವಾ ಪ್ರತಿಯೊಂದು ಕೆಲಸನೂ ಆಗೋದು. ಏನೇ ಕೆಲಸ ಆಗಬೇಕಂದ್ರೆ ಮೇಯ್ನ್ ನೀರಿರಬೇಕು ಮನೆಯಲ್ಲಿ. ಅದೇ ರೀತಿಯೇ ನೀರು ಬರ್ತಾ ಇರುತ್ತೆ, ಬಟ್ ಅಡುಗೆ ಮಾಡಲಿಕ್ಕೆ ಅಂತಂದ್ಬಿಟ್ಟು ನಾನು ಒಂದೊಂದು ಬಿಂದಿಗೆ ನಾನು ಕೆಳಗಡೆ ನಲ್ಲಿಯಲ್ಲಿ ಹಿಡ್ಕೊಂಬಂದ್ಬಿಡ್ತೀನಿ ಟ್ಯಾಂಕಿಯಲ್ಲಿ. ಸೊ ಅದೇ ರೀತಿ ನೀರು ಖಾಲಿಯಾಗಿತ್ತು ಅಂತ ಹಿಡ್ಕೊಂಬಂದೆ. ಕೆಳಗಡೆಯಿಂದ ಮೆಟ್ಲತ್ತು ಬರೋಷ್ಟರಲ್ಲಿ ಉಫ್ ಅಂದ್ಬಿಡ್ತೀನಿ. ಸಾಕಾಗೋಗುತ್ತೆ ಮೇಲಿಂದ ಕೆಳಗಡೆಯಿಂದ ಮೇಲೆ ಬರಬೇಕು ಅಂತಂದರೆ. ಸೊ ಸಾಕಾಯಿತು ಅಂತಂದ್ಬಿಟ್ಟು ಒಂದು ಸ್ವಲ್ಪ ತಲೆ ನಿಂತ್ಕೊಂಡು ಸುಧಾರಿಸ್ಕೊಂಡು ಎತ್ಕೊಂಡು ಹಾಕ್ಕೊಂಡು ಅಡುಗೆ ಮಾಡಲಿಕ್ಕೆ ಅಂತ ಒಳಗಡೆ ಬಂದೆ. ಪಾಪ ನಮ್ಮ ಮನೆಯವರು ಅಷ್ಟರೊಳಗಡೆ ಕಾಯಿ ಹೊಡಿಯೋವಂಥದ್ದಿತ್ತು, ಹೊಡ್ಕೊಟ್ಟು ಒಂಚೂರು ಬೆಳ್ಳುಳ್ಳಿ ಸುಲಿತಾ ಇದ್ದರು. ನಾನು ಕ್ಯಾಮ್ರಾ ಇಟ್ಟಿದ ತಕ್ಷಣ ನೋಡ್ಬಿಟ್ಟು, ನೀನು ವೀಡಿಯೋ ಮಾಡ್ತಾಯಿದ್ದೆ, ಸರಿ ಮಾಡ್ಕೊ ಹೋಗು ನೀನೇ ಅಂತಂದ್ಬಿಟ್ಟು ಓಟ್ಬಿಟ್ರು. ಇಲ್ಲ ಬಾ ನೀನು ಎಲ್ಪ್ ಮಾಡ್ಕೊಡು ಬಾ ಅಂತಂತಂದೆ. ಅದಕ್ಕೋಸ್ಕರ ಅವ್ರು ಇದ್ಕೊಂಡು ನೀನು ಮಾಡಮ್ಮ, ನಾನು ಬರಲ್ಲ ಅಂತಂದ್ಬಿಟ್ಟು ಟಿ ವಿ ನೋಡ್ಕೊಂಡು ಕೂತ್ಕೊಂಡ್ರು. ಅಂದರೆ ಸ್ವಲ್ಪ ಶೈನ್ ಅವ್ರಿಗೆ ವೀಡಿಯೋ ಇವೆಲ್ಲ ಸ್ವಲ್ಪ ಶೈನ್ ಅವ್ರು ಕಾಣದೇ ಇರೋ ಥರ ಒಂಚೂರು ಇಟ್ಟರೆ ಒಂದು ಸ್ವಲ್ಪ ಕ್ಯಾಶುಯಲ್ ಆಗಿರ್ತಾರೆ ಅಷ್ಟೇ. ಒಂಚೂರು ಏನಂಗೆ ಗೊತ್ತಾಯಿತು ಅಂತಂದರೆ ಅಲ್ಲಿ ಇರೋದೇ ಇಲ್ಲ, ಪಟ್ಟಂತ ಬಂದುಬಿಡ್ತಾರೆ. ಸರಿ ಬಿಡು, ಅಷ್ಟು ನಾಚಿಕೆ ಇರಬೇಕಾದ್ರೆ ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ನಾನು ಸೈಲೆಂಟ್ ಆಗಿಬಿಟ್ಟೆ. ಚಿಕನ್ ಸಂಜೆ ತೊಗೊಂಬಂದಿದ್ರು, ಬೆಳಗ್ಗೆನೇ ತೊಗೊಂಬಂದಿದ್ರೆ ನನಗೂ ಸ್ವಲ್ಪ ರಿಸ್ಕ್ ಕಡಿಮೆ ಆಗ್ತಿತ್ತು. ಬೆಳಗ್ಗೆನೇ ಮಾಡಿಟ್ಬಿಟ್ಟಿದ್ದರೆ ಸ್ವಲ್ಪ ರಿಸ್ಕ್ ಕಡಿಮೆ ಆಗ್ತಿತ್ತು ಅಂತಂದ್ಬಿಟ್ಟು ಸರಿ ಅಂದ್ಕೊಂಡು ಇನ್ನೇನು ಮಾಡೋದಕ್ಕಾಗಲ್ಲ. ಬೆಂಗ್ಳೂರಿಗೆ ಹೋಗಬೇಕು ಅಂತಂದ್ಬಿಟ್ಟು ಹೋದ್ರಲ್ಲ, ಇನ್ನು ಬೆಂಗಳೂರಿಗೆ ಹೋಗಿರೋರು ಇನ್ನೆಲ್ಲಿ ತೊಗೊಂಬಂದು ಕೊಡೋದಕ್ಕಾಗ್ತಿತ್ತು. ನಾವು ಎದ್ದೊಳೋದ್ರೊಳಗಡೆ ಹೊರಟ್ಬಿಟ್ಟಿದ್ರು ಅವರು. ಸಂಜೆನೇ ಏನು ಬಂದಿದ್ದು, ಸಂಜೆನೇ ತೊಗೊಂಬಂದರು. ಕರೆಂಟ್ ಬೇರೆ ಪ್ರಾಬ್ಲಮ್ ಇತ್ತು ಈ ಕಡೆ. ಇತ್ತೀಚೆಗೆ ಮಳೆ ಆಗ್ತಾ ಇರೋದ್ರಿಂದ ಸರಿಯಾಗಿ ಕರೆಂಟ್ ಕೊಡ್ತಾಯಿಲ್ಲ ನಮ್ಮ ಕಡೆ. ಕರೆಂಟ್ದೇ ಪ್ರಾಬ್ಲಮ್ ನಮ್ಮ ಕಡೆನೇ ಅಲ್ಲ, ಕೆಲವು ಕಡೆ ಎಲ್ಲ ಕರೆಂಟ್ಗಳದ್ದೇ ಪ್ರಾಬ್ಲಮ್ಮು. ಅದೇ ರೀತಿ ಕರೆಂಟ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಇನ್ನು ಕರೆಂಟ್ ಏನಾದರೂ ಹೋಗ್ಬಿಟ್ರೆ ಮತ್ತೆ ನನಗೆ ಹಿಂಸೆ ಆಗಿಬಿಡುತ್ತೆ ಸಾಂಬಾರಿಗೆ ಹಾಕ್ಕೊಳ್ಳೋಕ್ಕೆ ಅಂತಂದ್ಬಿಟ್ಟು ಪಟ ಪಟ ಅಂತ ಸಾಂಬಾರಿಗೆಲ್ಲ ನಾನು ಹಚ್ಕೋತಾ ಇದ್ದೀನಿ. ಹಚ್ಕೊಂಡು ಎಲ್ಲ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಇವ್ರು ಇದ್ಕೊಂಡು ಒಂದು ಸ್ವಲ್ಪ ಎಲ್ಪ್ ಮಾಡ್ಕೊಡು ಬನ್ನಿರಿ ಅಂತಂದರೆ ವೀಡಿಯೋ ಆಫ್ ಮಾಡೋ ಬರ್ತೀನಿ, ಇಲ್ಲಾಂದರೆ ನಾನು ಬರೋಲ್ಲ, ನಾನು ಹೋಗ್ತೀನಿ ಅಂತಂದರೆ ಸರಿ ಬಿಡು ಅಂತಂದ್ಬಿಟ್ಟು ಆದಷ್ಟು ಮಾಡ್ಕೋತಾ ಇದ್ದೀನಿ ನಾನೇ. ಇಲ್ಲಿ ಚಿಕನ್ಗೆ ಅಂತಂದ್ಬಿಟ್ಟು ಒಂಚೂರು ಒಗ್ಗರಣೆ ಹಾಕ್ಕೊಂಡು ನಾನು ಚಿಕನ್ ಮಾಡ್ಕೋತೀನಿ. ಸೊ ಚೆನ್ನಾಗಿರುತ್ತೆ ಫ್ಲೇವರು. ಇಲ್ಲ ಪಲಾವ್ ಐಟಮ್ಸ್ ಏನಾದರೂ ಸ್ವಲ್ಪ ಎಣ್ಣೆಗೆ ಹಾಕ್ಕೊಂಡು ಫ್ಲೇವರ್ ಬಿಡೋವರೆಗೂ ಸ್ವಲ್ಪ ಬಾಡಿಸ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಂಡು ನೆಕ್ಸ್ಟ್ ಇದಕ್ಕೆ ಚಿಕನ್ ಹಾಕ್ಕೊಂಡು ಉಪ್ಪು ಖಾರ ಅರಿಶಿನ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಂದು 5-10 ನಿಮಿಷ ಚೆನ್ನಾಗಿ ಹುರ್ಕೊಂಡ್ರೆ ಅದರ ಟೇಸ್ಟು ಅಂತ ಹೇಳ್ಬೋದು. ಚೆನ್ನಾಗಿರುತ್ತೆ ಟೇಸ್ಟು ಎಲ್ಲ ಚೆನ್ನಾಗಿ ಉಪ್ಪು ಖಾರ ಎಲ್ಲ ಹಿಡ್ದಿರುತ್ತಲ್ಲ, ಒಂಥರ ಪೀಸ್ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಈ ಥರ ಮಾಡಿದೆ ಡೈರೆಕ್ಟು ಮಸಾಲೆ ಎಲ್ಲ ಕಲಸಿ ಚಿಕನ್ಗೆ ಕಲಿಸ್ಬಿಟ್ಟು ಆ ಥರನೇ ಇಟ್ಬಿಟ್ರೆ ಉಪ್ಪು ಖಾರ ಹಿಡ್ದಿರೋದಿಲ್ಲ, ಪೀಸ್ಗೆ ಸಪ್ಪೆ ಸಪ್ಪೆ ಥರ ಇರುತ್ತಲ್ಲ, ಚೆನ್ನಾಗಿ ಅನಿಸಲ್ಲ. ಅದಕ್ಕೋಸ್ಕರ ಈ ಥರ ಟ್ರೈ ಮಾಡಿಕೊಂಡು ಮಾಡ್ಕೊತೀನಿ ನಾನು. ಯಾವಾಗಲೂ ಮಾಡ್ಕೋಬೇಕಾದ್ರೆ ಈ ಥರ ಒಂಚೂರು ಒಗ್ಗರಣೆ ಥರ ಮಾಡ್ಕೊಂಡೇ ನಾನು ಮಾಡ್ಕೊಳ್ಳೋ ಅಂಥದ್ದು. ಸೊ ಇದು ಆಗೋದ್ರೊಳಗಡೆ ನಾನು ಈ ಕಡೆ ಮಸಾಲೆಗೆಲ್ಲ ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದು ಎಲ್ಲ ಆರಿತ್ತು, ಕೂಲಾಗಿತ್ತು. ಅದನ್ನು ಸಹ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದನ್ನು ಆಡಿಸ್ಕೊಂಡು ಸೈಡ್ಗೆ ಎತ್ತಿಟ್ಕೊಂಡೆ. ಹಾಗೆ ಇಲ್ಲಿ ರೈಸ್ಗೆ ಅಂತ ಇಟ್ಟಿದ್ದೆ. ರೈಸು ಸಹ ಆಯಿತು, ಅದು ಸಹ ವಿಸಿಲ್ ಬಂತು. ಅದನ್ನು ತೆಗೆದು ಸೈಡ್ಗಿಟ್ಟು ಈ ಕಡೆ ಕುದಿಯೋದಕ್ಕೆ ಬಿಟ್ಟಿದ್ನಲ್ಲ ಚೆನ್ನಾಗಿ, ಇದು ಸಹ ಕುದ್ಕೊಂಬಂದಿತ್ತು. ಇದಕ್ಕೊಂಚೂರು ಮಸಾಲೆ ಹಾಕಿ ಕಲಸಿಟ್ಬಿಟ್ರೆ ಸಾಂಬಾರು ಸಹ ರೆಡಿ ಆಗುತ್ತೆ. ಸೊ ಅದೇ ರೀತಿ ಒಂದು ಸ್ವಲ್ಪ ಹೆಸ್ರುಬೇಳೆ ಹಾಕ್ಕೊಂಡು ಮಾಡ್ಕೋತಾ ಇದ್ದೀನಿ. ಯಾಕಂತಂದರೆ ಹೆಸ್ರುಬೇಳೆ ಹಾಕ್ಕೊಂಡು ಮಾಡಿಕೊಂಡ್ರೆ ನನಗಿಷ್ಟ ಆಗೋಲ್ಲ. ನಮ್ಮ ಮನೆಯವರು ಚೆನ್ನಾಗಿ ತಿಂತಾರೆ, ಇಷ್ಟಪಟ್ಟು ತಿಂತಾರೆ, ಬಟ್ ನನಗಿಷ್ಟ ಆಗೋಲ್ಲ.
ಇನ್ನು ಇಷ್ಟ ಆಗದಿದ್ರೂ ತಿನ್ನಲೇಬೇಕು, ಯಾಕಂದರೆ ಚಿಕನ್ ಈಟ್ ಅಲ್ವಾ. ಇನ್ನು ನಾನು ಮಾತ್ರೆ ಟ್ಯಾಬ್ಲೆಟ್ಸ್ ಬೇರೆ ತೊಗೋತಾ ಇದ್ದೀನಿ. ಇನ್ನು ಇದು ಇನ್ನು ಚಿಕನ್ ಇದ್ದಿದ್ದು ಈಟ್ ಆಗಿಬಿಟ್ರೆ ಕಷ್ಟ ಅಂತಂದ್ಬಿಟ್ಟು ನಾನು ಸ್ವಲ್ಪ ಹೆಸ್ರುಬೇಳೆ ಹಾಕ್ಕೊಂಡು ಸಾಂಬಾರು ಮಾಡಿಕೊಂಡೆ. ಚೆನ್ನಾಗಿತ್ತು, ಟೇಸ್ಟ್ ವೈಸು ಸಹ ಚೆನ್ನಾಗಿ ಬಂದಿತ್ತು. ಹಾಗೆ ಮಗಳಿಗೆ ಅಂತಂದ್ಬಿಟ್ಟು ಒಂಚೂರು ಕಬಾಬ್ಗೆಲ್ಲ ಕಲಸಿಟ್ಟಿದ್ದೆ, ಅವ್ಳಿಗೂ ಸಹ ಕಬಾಬ್ ಹಾಕ್ಕೊಡ್ತಾಯಿದ್ದೀನಿ. ಇನ್ನೂ ಮಲಗಿದ್ಲು, ಎದ್ದಿರಲಿಲ್ಲ. ನೈಟ್ ಮಲ್ಕೊಂಬಿಟ್ರೆ, ಸಂಜೆ ಮಲ್ಕೊಂಬಿಟ್ರೆ ನೈಟ್ ಆಗಿಬಿಡುತ್ತೆ ಎದ್ದೊಳೋದು. ಒಂದು ಸ್ವಲ್ಪ ಅವಳು ಎದ್ದೊಳೋದ್ರೊಳಗಡೆ ಏನಾದರೂ ಮಾಡಿಕೊಟ್ರೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಅಷ್ಟರಲ್ಲಿ ಮನೆಯವ್ರು ಬಂದರು ಅಂತಂದ್ಬಿಟ್ಟು ಅವ್ರಿಗೂ ಒಂಚೂರು ಹಾಕ್ಕೊಟ್ಟು ಮಗಳನ್ನ ಎಬ್ಬರಿಸ್ತಾಯಿದ್ರು. ಎದ್ದೋಳಮ್ಮ ಕಬಾಬ್, ಮಮ್ಮಿ ಕಬಾಬ್ ಮಾಡ್ತೈತೆ, ಎದ್ದೋಳು ಮಮ್ಮಿ ಕಬಾಬ್ ಮಾಡ್ತೈತೆ ಅಂತಂದ್ಬಿಟ್ಟು ಎಬ್ಬರಿಸ್ತಾಯಿದ್ರು. ಅದಕ್ಕೋಸ್ಕರ ನಾನು ಸಹ ಬೇಗನೆ ಮುಗಿಸ್ಕೊಂಡು ಇಲ್ಲಿ ನೆಕ್ಸ್ಟು ಇನ್ನೊಂದು ಚೂರಿತ್ತು ಕಬಾಬ್ ಬಿಡೋ ಅಂಥದ್ದು, ಅದನ್ನು ಸಹ ಬಿಡ್ತಾಯಿದ್ದೀನಿ. ನೀವು ನೋಡ್ತಾ ಇರ್ಬೋದು ಕಿಟಕಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಇದ್ದಿಲ್ಲ. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇದೆ ಕಿಟಕಿ ಥರ ಎಲ್ಲ ಚೆನ್ನಾಗಿ ಕ್ಲೀನಾಗಿರೋದಕ್ಕೆ, ಒಂಥರ ನೋಡೋದಕ್ಕೇ ಒಂಥರ ಖುಷಿ. ಸೊ ಹಾಗೆ ಈ ಕಡೆ ಕಬಾಬು ಸಹ ರೆಡಿ ಆಯಿತು. ನೀವು ನೋಡ್ತಾ ಇರ್ಬೋದು ಮೇಲೆಲ್ಲ ಕ್ರಿಸ್ಪಿ, ಒಳಗೆಲ್ಲ ಜ್ಯೂಸಿ ಚೆನ್ನಾಗಿತ್ತು, ಚೆನ್ನಾಗಿ ಅನ್ನಿಸ್ತು. ಕಬಾಬು ಸಹ ಚೆನ್ನಾಗಿ ನೋಡಲಿಕ್ಕೆ ಒಂಥರ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆಯಲ್ಲ, ರೆಡ್ ವಿತ್ ವೈಟ್. ಸೊ ಅದಾದಮೇಲೆ ಅಡುಗೆ ಎಲ್ಲ ಮುಗೀತು. ಅಮ್ಮ ಆಗಷ್ಟೇ ಎದ್ದಿದ ತಕ್ಷಣ ಕಬಾಬ್ ಹಾಕ್ಕೊಟ್ರೆ ಅವಳು ತಿನ್ನೋದಕ್ಕೆ ಹೋಗ್ತಿಲ್ಲ. ಕುರ್ಕುರೆ ತೊಗೊಂಬಂದಿಟ್ಟಿದ್ಲು. ಸೊ ಆ ಕುರ್ಕುರೆ ತೊಗೊಂಡು ತಿಂತಾ ಇದ್ದಾಳೆ. ಸೊ ಯಾವುದೋ ಒಂದು ತಿನ್ನಲಿ, ಎದ್ದಿದ ತಕ್ಷಣವೇ ಒಂದು ಸ್ವಲ್ಪ ಹೊಟ್ಟೆ ಹಸು ಆಗೋ ಥರ ಆಗುತ್ತಲ್ಲ, ಯಾವುದೋ ಒಂಚೂರು ತಿನ್ನಲಿ ಅಂತಂದ್ಬಿಟ್ಟು ನಾನು ಸುಮ್ಮನೆ ಆದೆ. ಹಾಗೆ ಇಲ್ಲಿ ತಾತಗೆ ಮನೆಯವ್ರಿಗೆಲ್ಲ ಊಟ ಇಟ್ಕೊಡೋಣ ಅಂತ ಬಿಸಿ ಮುದ್ದೆ, ಚಿಕನ್ ಸಾಂಬಾರು, ಕಬಾಬು ವಿತ್ ಸೈಡ್ಸ್ಗೆ ಅಂತಂದ್ಬಿಟ್ಟು ಸ್ವಲ್ಪ ಸೌತೆಕಾಯಿ, ಈರುಳ್ಳಿ ಇಟ್ಕೊಂಡು ನಮ್ಮ ಊಟ ಮುಗಿಸ್ಕೊತಾ ಇದ್ದೀವಿ. ಹಾಗೆಯೇ ಇಲ್ಲಿ ಚಳಿಗೆ ಅಂದರೆ ಮಳೆ ಮತ್ತೆ ಸ್ಟಾರ್ಟ್ ಆಗೋಯಿತು. ಚಳಿಗೆ ವೆದರ್ಗೆ ಚಿಕನ್ನು ಬಿಸಿ ಊಟ ತಿನ್ನೋದಕ್ಕೆ ಚಿಕನ್ನೇ ಅಂತಲ್ಲ, ಏನೇ ಆಗಲಿ ಬಿಸಿ ಊಟ ತಿನ್ನೋದಕ್ಕೇ ಒಂಥರ ಚೆನ್ನಾಗಿ ಅನಿಸುತ್ತಲ್ಲ. ಸೊ ಅದೇ ರೀತಿಯೇ ಇಲ್ಲಿ ತಾತಗೆ, ಇಲ್ಲಿ ನಮ್ಮ ಮನೆಯವ್ರಿಗೆಲ್ಲ ಇಟ್ಕೊಟ್ಟು, ಸೊ ಲಾಸ್ಟ್ಗೆ ನಾನು ಸಹ ಹಂಗೆ ಕೂತ್ಕೊಂಡು ಅಲ್ಲೇ ಊಟ ಮಾಡಿಕೊಂಡು ಅಮ್ಮಗೆ ಊಟ ಮಾಡಿಸ್ಕೊಂಡು ಇವಳಿಗೆ ರೋಸಿಗೆ ಎಲ್ಲರಿಗೂ ಕೊಟ್ಟಿದ್ದಾದಮೇಲೆ ಲಾಸ್ಟಿಗೆ ನಾನು ಇಟ್ಕೊಂಡು ಊಟ ಮಾಡೋ ಅಂಥದ್ದು. ಸೊ ಜವಾಬ್ದಾರಿ ಏನು ಮಾಡೋದಕ್ಕಾಗಲ್ಲ. ಇನ್ನು ರೋಸಿನೂ ಬಿಟ್ಟು ತಿನ್ನೋದಕ್ಕೆ ಬಿಡೋದಿಲ್ಲ ಅವಳು, ಬಗಳ್ತಾ ಇರ್ತಾಳೆ. ಸುಮ್ಮನೆ ಯಾಕೆ ಅಂತಂದ್ಬಿಟ್ಟು ಅವಳಿಗೂ ಸಹ ಎಲ್ಲರಿಗೂ ಕೊಟ್ಟು ಆದಮೇಲೆ ಲಾಸ್ಟಿಗೆ ನಾನು ಸಹ ಇಟ್ಕೊಂಡು ತಿನ್ನೋ ಅಂಥದ್ದು. ಸೊ ಇದು ಬಿಸಿ ಇತ್ತಲ್ಲ ಒಂಚೂರು ಮುದ್ದೆ, ಅವಳಿಗೊಂಚೂರು ಆರಿಸಿ ಕೊಡ್ತಾಯಿದ್ದೀನಿ. ಇಲ್ಲಾಂದರೆ ಪಾಪ ಬಿಸಿ ತಿನ್ನಲ್ಲ, ಏನಿಲ್ಲ. ಒಂಚೂರು ಆರಿಸ್ಕೊಟ್ರೆ ತಿಂತಾಳೆ ಅಂತಂದ್ಬಿಟ್ಟು ಕೊಟ್ಟೆ. ಇನ್ನೊಂಚೂರು ಬಿಸಿ ಇತ್ತು, ಆರಿಸ್ಕೊಂಡು ತಿನ್ನಲಿ, ಇಲ್ಲಾಂದರೆ ಬಗ್ಳ್ಕೊಂಡೇ ಇದ್ದೋಗ್ತೈತೆ, ನಮಗೆ ತಿನ್ನೋದಕ್ಕೆ ಬಿಡಲ್ಲ. ಒಂದು ಕಾರಣಕ್ಕೋಸ್ಕರ ಒಂದು ಸ್ವಲ್ಪ ಹಾಕಿದೆ. ತಟ್ಟೆ ಮುಂದೆ ಇದ್ದರೆ ಬಗ್ಲ ಸ್ವಲ್ಪ ಕಡಿಮೆ ಮಾಡ್ತಾಳಲ್ಲ, ಆ ಒಂದು ಕಾರಣಕ್ಕೋಸ್ಕರ ಕೊಟ್ಟೆ. ನೋಡಿ ಸೈಲೆಂಟಾಗಿ ಹೊರಟ್ಬಿಟ್ಲು. ಒಂಚೂರು ಬಿಸಿ ಇದ್ದಿದ್ದಕ್ಕೆ ಸೈಲೆಂಟಾಗಿ ಹಿಂದೆ ಹೊರಟ್ಬಿಟ್ಲು. ಮತ್ತು ಆರಿದ್ಮೇಲೆ ತಿಂತಾಳೆ, ಎಲ್ಲ ಹೋಗ್ತಾಳೆ ಅಂತಂದ್ಬಿಟ್ಟು ನಾನು ಸಹ ಇಟ್ಕೋತಾ ಇದ್ದೀನಿ ಎಲ್ಲನೂ. ಚಿಕನ್ ಸಾಂಬಾರಿಗೆ ಏನು ಮಿಸ್ ಮಾಡಿದ್ರು ನಿಂಬೆಹಣ್ಣು ಮಾತ್ರ ಮಿಸ್ ಮಾಡೋದಕ್ಕೆ ಹೋಗಲ್ಲ, ಯಾಕಂದರೆ ಫೇವ್ರೇಟ್ ಆಗಿಬಿಟ್ಟಿದೆ. ಒಂಥರ ಅಂದರೆ ಒಂದು ಸ್ವಲ್ಪ ಹೀಟ್ ಕಡಿಮೆ ಆಗುತ್ತಲ್ಲ ಅಂದರೆ ನಿಂಬೆಹಣ್ಣಿಂದ, ಆ ಒಂದು ಕಾರಣಕ್ಕೋಸ್ಕರ. ಮತ್ತು ಇನ್ನೊಂದು ತುಂಬಾ ಚೆನ್ನಾಗಿರುತ್ತೆ, ಸ್ವಲ್ಪ ಹುಳಿ ಈಗ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ನಿಂಬೆಹಣ್ಣು ಇಲ್ಲದೆ ಚಿಕನ್ ಸಾಂಬಾರೇ ಇಲ್ಲ ಮನೆಯಲ್ಲಿ, ನನಗೆ ಊಟನೇ ಇಲ್ಲ ಅಂತ ಹೇಳುವುದು. ಸೊ ಮಗಳಿಗೂ ಸಹ ಊಟ ಮಾಡಿಸ್ಕೊಂಡು ನಂದು ಊಟ ಮುಗಿಸ್ಕೊಂಡೆ. ಸೊ ಇವತ್ತಿನ ನೈಟ್ ಊಟ ನಮ್ಮದು ಚಿಕನ್ ಸಾಂಬಾರು, ಮುದ್ದೆ, ಕಬಾಬ್ ಈ ಥರ ಆಗಿತ್ತು. ಸೊ ಓಕೆ ಗೈಸ್, ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ಇವಳಿಗೆ ಊಟ ಮಾಡಿಸ್ಬೇಕು ಅಂದರೆ ಎಷ್ಟೆಲ್ಲ ಸರ್ಕಸ್ ಮಾಡ್ಬೇಕು ನೋಡಿ. ಊಟ ಮಾಡಬೇಕು ಅಂದರೆ ಇದೇ ಥರನೇ, ಇವಳು ಒಂದತ್ರ ಅಂದರೆ ಒಂದತ್ರ ನಿಲ್ಲಲ್ಲ, ಆ ಕಡೆ ಈ ಕಡೆ ಹೋಗ್ತಾ ಇರ್ತಾಳೆ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಈಗ ಅಂದರೆ ಬೆಳಗ್ಗೆ ಟೈಮ್ ಅಂದರೆ ನಮ್ಮ ಮನೆಯವ್ರು ಇರೋಲ್ಲ, ಗದ್ರ ಪತ್ರಿ ಹೊಡೆದು ಪಡೆದು ಊಟ ಮಾಡಿಸ್ತೀನಿ. ಬಟ್ ಈ ಟೈಮು ಅವ್ರ ಮುಂದೆ ಗದ್ರೋದಕ್ಕೂ ಆಗೋಲ್ಲ, ಬೈಯೋದಕ್ಕೂ ಆಗೋಲ್ಲ, ಹೊಡೆಯೋದಕ್ಕಂತೂ ಆಗೋದೇ ಇಲ್ಲ. ಸುಮ್ಮನೆ ಇವಾಗ ಅವಳು ಹೇಳ್ದಂಗೆ ನಾವು ಕೇಳ್ಕೊಂಡು ಇರಬೇಕಷ್ಟೇ ನಾನು. ಸೊ ಓಕೆ ಗೈಸ್, ಇವತ್ತಿನ ವ್ಲಾಗ್ ಇದಾಗಿತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಓಕೆ, ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ, ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಗೈಸ್, ಬಾಯ್, ಥ್ಯಾಂಕ್ ಯು.